ಮೈಸೂರಿನ ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿ ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರ ಮೈಸೂರಿನ ಒಂದು ಭಾಗವಾಗಿರ್ತಕ್ಕಂಥ ಅಂಬಾರಿ ಬಸ್ಸಿನ ಒಂದು ಸೇವೆ ಏನಿದೆ, ಸೊ ಈ ಒಂದನ್ನು ನಮ್ಮ ತುಮಕೂರಿನಲ್ಲೂ ಸಹ ಇದನ್ನು ಓಪನ್ ಮಾಡಿರ್ತಕ್ಕಂಥದ್ದು, ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಈ ವರ್ಷದಿಂದ. ಸೊ ಡಬಲ್ ಡೆಕ್ಕರ್ ಬಸ್ ಸಂಚಾರ ಆರಂಭ ಆಗಿರ್ತಕ್ಕಂಥದ್ದು. ಸೊ ಇದು ನಮ್ಮ ತುಮಕೂರು ನಗರದ ಒಂದಿಷ್ಟು ಸೌಂದರ್ಯವನ್ನು ವೀಕ್ಷಿಸಲು ಇದರಿಂದ ಅನುಕೂಲ ಆಗುತ್ತೆ. ಸಾಕಷ್ಟು ಜನ ಇದಕ್ಕೆ ಒಳ್ಳೆಯ ಸ್ಪಂದನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಾವು ಸಹ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂಬಾರಿ ಬಸ್ ಹತ್ತೋದಕ್ಕೆ ಹೋಗಿದ್ವಿ. ಭಾಳಷ್ಟು ಜನ ಕ್ಯೂ ಇರ್ತಕ್ಕಂಥದ್ದು, ಒಳ್ಳೆಯ ಬಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಒಂದು 2 ಅವರ್ ನಿಂತ್ಕೊಂಡು ನಾವು ಈ ಕ್ಯೂನಲ್ಲಿ ಕೊನೆಗೂ ಸಹ ಈ ಬಸ್ನ ಟಾಪ್ ಓಪನ್ ಇದೆ. ಸೊ ಎಲ್ಲರೂ ಸಹ ಅದನ್ನೇ ನಿರೀಕ್ಷೆ ಮಾಡ್ತಾರೆ, ನಾವು ಮೇಲೆ ಹೋಗಿ ಇಡೀ ನಗರದ ಸೌಂದರ್ಯವನ್ನು ನೋಡಬೇಕು ಅಂತ. ಸೊ ನಾವು ಅದೇ ಉದ್ದೇಶದಿಂದ ನಮ್ಮ ಸರತಿ ಸಾಲು ಬಂದರೂ ಸಹ ವೆಯ್ಟ್ ಮಾಡಿ ನಾವೇನು ಮಾಡೀವಿ, ಬಸ್ಸಿನ ಟಾಪ್ ಓಪನ್ಗೆ ಹೋಗಿದ್ದಂಥದ್ದು. ಸೊ ಹೀಗೆ ಟಾಪ್ ಓಪನ್ ಇತ್ತಲ್ಲ, ಅಲ್ಲಿಗೆ ಹೋಗಿ ನಾವು ಕೂತು ಇಡೀ ನಗರದ ಸೌಂದರ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಂಥದ್ದು ಈ ಅಂಬಾರಿ ಬಸ್ ಸೇವೆ ನಮ್ಮ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಆರಂಭ ಆಗುತ್ತೆ. ನೋಡಿ, ಇಲ್ಲಿ ಹಾಕಿದರೆ ಆರ್ಚು ದಸರಾ ಉತ್ಸವದ್ದು. ಟೌನ್ ಹಾಲ್ ವೃತ್ತದಿಂದ ಆರಂಭವಾಗಿ ಇಡೀ ನಗರ ಪ್ರದಕ್ಷಿಣೆಯನ್ನು ಹಾಕುತ್ತೆ. ನೋಡಿ, ಈಗ ಎಲ್ಲೆಲ್ಲಿದೆ ಹೋಗುತ್ತೆ ಅಂತಕ್ಕನ್ನೋದನ್ನ ನಾನು ಹೇಳ್ತೀನಿ. ಪ್ರಾರಂಭ ಆಯಿತು ಟೌನ್ ಹಾಲ್ ವೃತ್ತದಿಂದ. ಇದು ಮೈಸೂರು ಮಾದರಿಯ ಡಬಲ್ ಡೆಕ್ಕರ್ ಬಸ್ಸಿನ ಅಂಬಾರಿ ಆರಂಭ ಆಗಿರ್ತಕ್ಕಂಥದ್ದು. ಸೊ ಹೀಗೆ ಟೌನ್ ಹಾಲಿಂದ ಶುರು ಮಾಡಿದಂಥದ್ದು. ಈ ದಸರಾ ಇಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಇಡೀ ತುಮಕೂರಿಗೆ ಮಾಡಿರ್ತಕ್ಕಂಥದ್ದು ಬೆಸ್ಕಾಂನವರು. ಸೊ ಈ ದೀಪಗಳ ಬೆಳಕಿನಿಂದ ಜಗಮಗಿಸುವಂತಹ ಈ ತುಮಕೂರು ನಗರದ ಅಂದವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಯಸುವಂಥವರು ಈ ಒಂದು ಅಂಬಾರಿ ಬಸ್ಸನ್ನು ಹೇರಬಹುದು. ನಗರ ಪ್ರದಕ್ಷಿಣೆ ಹಾಕಲು ಈ ಅಂಬಾರಿ ರಥವನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು. ಸುಮಾರು 11, 12, 15 ದಿನಗಳ ಕಾಲ ಈ ಸಾರಿಗೆ ವ್ಯವಸ್ಥೆ ಇದ್ದೇ ಇರುತ್ತೆ. ಪ್ರವಾಸಿಗರೆಲ್ಲ ಮತ್ತು ಜನಗಳೆಲ್ಲ ಇದರ ಉಪಯೋಗವನ್ನು ಪಡ್ಕೋಬಹುದು. ಸೊ ಕಂಪ್ಲೀಟ್ ಫ್ರೀ ಇರುತ್ತೆ, ಯಾವುದೇ ಚಾರ್ಜಸ್ ಇರೋದಿಲ್ಲ. ಅದೊಂದು ನೆನಪಿಟ್ಕೊಳ್ಳಿ. ಎಲ್ಲರೂ ವೆಯ್ಟ್ ಮಾಡಬೇಕು. ಒಟ್ಟಿಗೆ ಬಂದು 1.5 ಗಂಟೆಯಿಂದ 2 ಗಂಟೆ ವೆಯ್ಟ್ ಮಾಡಬೇಕು. ಸಾಲುಗಳಲ್ಲಿ, ಸರತಿ ಸಾಲಲ್ಲಿ ನಿಂತು ಈ ಬಸ್ಸನ್ನು ಹೇರಬೇಕಾಗದ್ದಂಥ ಸಂದರ್ಭಗಳಿದ್ದಾವೆ. ಸೊ ಫ್ರೀ ಆಗಿರೋದ್ರಿಂದ ತುಂಬ ಜನ ಬರ್ತಾ ಇರ್ಬೋದೇನೋ. ನೋಡಿ, ಇದು ನಮ್ಮ ತುಮಕೂರಿನ KSRTC ಬಸ್ ಸ್ಟ್ಯಾಂಡ್ ಹೇಗೆ ಜಗಮಗಿಸ್ತಾ ಇದೆ ಇಲ್ಲಿ ದೀಪಾಲಂಕಾರಗಳಿಂದ, ಲೈಟಿಂಗಿಂದ ನೋಡ್ತಾ ಇರ್ಬೋದು ನೀವು. ಸೊ ಹೀಗೆ ಪ್ರಮುಖ ಬೀದಿಗಳಲ್ಲೆಲ್ಲ ಇದು ನಮ್ಮ ಅಂಬಾರಿ ಬಸ್ಸು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಕ್ಕಂಥದ್ದು. ಟೌನ್ ಹಾಲ್ ವೃತ್ತದಿಂದ KSRTC ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಹೋಗಿ ಚರ್ಚ್ ಸರ್ಕಲ್ಲು. ಸೊ ಅಲ್ಲಿಂದ ಅಮಾನಿ ಕೆರೆ, ಏನು DC ಆಫೀಸ್ ಇದೆಯಲ್ಲ, DC ಆಫೀಸಿಂದ ಮುಂದೆ ಅಮಾನಿ ಕೆರೆ. ಸೊ ಅಲ್ಲಿ ಹಾಸಿ ಸೀದಾ ಬರ್ತಕ್ಕಂಥದ್ದು ನೋಡ್ಬೋದು ನಾವು. ನೋಡಿ, ಇದು ಸಿವಿಲ್ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಈಗ ಸಂಚಾರ ಆಗ್ತಾ ಇದೆ ಬಸ್ಸು. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಇದೇ ಅಂಬಾರಿ ಬಸ್ಸನ್ನು ಏರಬೇಕು ಅಂದರೆ ಮೈಸೂರಿನಲ್ಲಿ 250 ರೂಪಾಯಿ ಲೋಯರು ಮತ್ತು ಹೈಯರ್ ಬಂದು 500 ರೂಪಾಯಿ ಟಿಕೆಟ್ಗಳನ್ನು ಇರ್ತಕ್ಕಂಥದ್ದು. ಸೊ ಅದನ್ನು ನಮಗೆ ಇಲ್ಲಿ ಫ್ರೀಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಗೃಹ ಸಚಿವರು, ಅವ್ರಿಗೊಂದು ಧನ್ಯವಾದಗಳನ್ನು ಹೇಳಬೇಕು, ಎಲ್ಲರೂ ಓದಂಥವ್ರು. ಏಕೆಂದರೆ ಇದು ಅಷ್ಟೊಂದು ಟಿಕೆಟನ್ನು, ಅಷ್ಟೊಂದು ಪ್ರೈಸ್ಗಳನ್ನು ಕೊಟ್ಟು ತಗೊಳೋದು ಭಾಳ ಕಷ್ಟ. ಆದ್ದರಿಂದ ನೋಡಿ, ಇದು ಚರ್ಚ್ ಸರ್ಕಲ್, ಇಲ್ಲೊಂದು ಬಾವುಟ ಭಾರತವನ್ನು ಲೈಟಿಂಗಲ್ಲಿ ಮಾಡಿ ಅದರ ಮಧ್ಯೆ ಗಾಂಧೀಜಿ ಲೈಟಿಂಗ್ ಮಾಡಿ ಹಾಕಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ವಿಶಿಷ್ಟವಾಗಿಂಥ ಅನೇಕ ಭಿತ್ತಿ ಚಿತ್ರಗಳ ನಿಟ್ಟಿನಲ್ಲಿ ಅವರು ಲೈಟಿಂಗ್ಗಳಲ್ಲೇ ಚಿತ್ರಗಳನ್ನೆಲ್ಲ ಕಡ್ದಿರ್ತಕ್ಕಂಥದ್ದನ್ನ ನೋಡ್ಬೋದು. ಸೊ ಹೀಗೆ ಅಂಬಾರಿ ಸೇವೆ, ಅಂಬಾರಿಯ ಬಸ್ ಸೇವೆಯನ್ನು ಒದಗಿಸ್ತಾ ಬರ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ ಏನಿದೆಯಲ್ಲ, ಸೊ ಈ ನಿಟ್ಟಿನಲ್ಲಿ ಒಂದು ಹೊಸ ಆಯಾಮಕ್ಕೆ, ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಈ ವರ್ಷದಿಂದ. ಈ ವರ್ಷ ಫ್ರೀ ಇದೆ, ನೀವು ಮುಂದಿನ ವರ್ಷ ಹೆಂಗಿರುತ್ತೋ ಗೊತ್ತಿಲ್ಲ, ನೋಡೋಣ ಕಾದು. ಸೊ ಹೀಗೆ ಮೈಸೂರಿನ ಇತಿಹಾಸದಲ್ಲಿ ಇದು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈ ಅಂಬಾರಿ ಬಸ್. ಸೊ ಅಲ್ಲಿ ಒಂದು ಬಸ್ಸಿಂದ ಪ್ರಾರಂಭ ಆಗಿದ್ದು. ನೋಡಿ, ಇಲ್ಲಿ ಆಂಜನೇಯ ಸ್ಟ್ಯಾಚು, DC ಆಫೀಸ್ ಹತ್ರ ಬಂದ್ವಿ. ಈಗ DC ಆಫೀಸ್ ಹತ್ರ ಇರ್ತಕ್ಕಂಥ ಒಂದಿಷ್ಟು ಲೈಟಿಂಗ್ಸ್ಗಳನ್ನು ನೋಡ್ತಾ ಇದ್ದಾರೆ ನಾವು. ನೋಡಿ, ಹೀಗೆ ಅಲ್ಲಿ ನೋಡಿ, ಇಲ್ಲಿ ಗಡ್ಡೆಬೇರುಂಡ ಚಿಹ್ನೆಯನ್ನು ಸಹ ಹಾಕಿರ್ತಕ್ಕಂಥದ್ದು ಲೈಟಿಂಗಲ್ಲಿ. ಸೊ ಹೀಗೆ ಈ ಅಂಬಾರಿ ಬಸ್ಸಿಗೆ ಒಂದು ದೊಡ್ಡ ಇತಿಹಾಸನೇ ಇದೆ. ಸೊ ಮೈಸೂರಲ್ಲೂ ಒಂದೇ ಒಂದು ಬಸ್ಸಿನಿಂದ ಆರಂಭವಾದಂಥದ್ದು ಇವತ್ತು 6 ಡಬಲ್ ಡೆಕ್ಕರ್ ಬಸ್ಗಳನ್ನು ಇಡೀ ನಗರ ಸಂಚಾರಕ್ಕೆ ಇಟ್ಟಿರ್ತಕ್ಕಂಥದ್ದು. ಸೊ ಅದರಲ್ಲೇ ಒಂದು ಬಸ್ಸು ತುಮಕೂರಿಗೆ ಆಗಮಿಸಿರ್ತಕ್ಕಂಥದ್ದು. ಈ ಬಸ್ಸು ಮೈಸೂರಿಂದ ತುಮಕೂರಿಗೆ ಬಂದಿರತಕ್ಕಂಥ ಬಸ್ಸು. ಮೈಸೂರಿನ ಅಂಬಾರಿ ಇದೆಯಲ್ಲ, ಅದರಲ್ಲಿ ಒಂದು ಬಸ್ಸನ್ನು ನಾವು ನಮ್ಮ ತುಮಕೂರಿಗೆ ಕರೆಸ್ಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ.
ಸೊ ಹೀಗೆ ಡಬಲ್ ಡೆಕ್ಕರಿಂದ ರಾತ್ರಿ ಸಂಚಾರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಗಲತ್ತು ಓಡಾಡುತ್ತೆ. ಇದರ ಸಮಯ ಬಂದು ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇದರ ಒಂದು ಸಂಚಾರ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೋಡಿ ಇಲ್ಲಿ ಅಮಾನಿಕೆರೆ ಬಂತು ನೋಡಿ, ಕಾಣ್ತಾ ಇದ್ರೆ ಕಡೆಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಅಮಾನಿಕೆರೆ ಹೋಗ್ತಾ ಇದೆ. ಅಲ್ಲೊಂದು ಲೈಟಿಂಗಲ್ಲೇ ಒಂದು ಹಡಗನ್ನು ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ಒಂದು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಇದೆಲ್ಲ ಅಮಾನಿಕೆರೆ ರೋಡಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ಸುಮಾರು ಒಂದು 10,000 ಮಂದಿ ಹೋಗಬಹುದೇನೋ. ಸೊ ಈ ತಿಂಗಳು 22ನೇ ತಾರೀಕಿಂದ ಇದು ಪ್ರಾರಂಭ ಆಗಿರ್ತಕ್ಕಂಥ ದಸರಾ ಉದ್ಘಾಟನೆ ಆಗಿರ್ತಕ್ಕಂಥ ಸುಮಾರು 11-12 ದಿನಗಳ ಕಾಲ ಡಬಲ್ ಡೆಕ್ಕರ್ ಬಸ್ಗಳು ಇಡೀ ನಗರವನ್ನು ಸಂಚಾರ ಮಾಡತಕ್ಕಂಥದ್ದು. ದೀಪಾಲಂಕಾರವನ್ನು ತೋರಿಸ್ಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಬಸ್ ಸಂಚಾರ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೀವು. ಸೊ ಹೀಗೆ ನಾವು ಸಹ ಸುಮಾರು 1.5 ಗಂಟೆ ಕಾದು ಇದನ್ನು ನೋಡಿದ್ದಂಥದ್ದು. ಅಂಬಾರಿ ಹತ್ತಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಹೊತ್ತು ಕಾದ್ವಿ. ಹೀಗೆ ಈ ಪ್ರಮುಖ ಬೀದಿಗಳೇನಿದಾವಲ್ಲ, ಟೌನ್ ಹಾಲ್ ಸರ್ಕಲ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಚರ್ಚ್ ಸರ್ಕಲ್ ಆಗಿರ್ಬೋದು, ಅಮಾನಿಕೆರೆ ಆಗಿರ್ಬೋದು, ಆ ಕಡೆಯಿಂದ ಬಂದರೆ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಏನಿದೆಯಲ್ಲ, ಸೊ ಅಲ್ಲಿಗೆ ಬರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿ ಪ್ರಮುಖ ಬೀದಿಗಳಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನು ನೋಡುವಂಥವ್ರು ಇರ್ತಾರೆ ಅದರಿಂದ. ಸೊ ಹೀಗೆ ಈ ಮಾರ್ಗಗಳ ಮುಖಾಂತರವಾಗಿ ಬಂದಂಥದ್ದು ಶಿವಕುಮಾರ ಸ್ವಾಮಿ ಸರ್ಕಲ್ ಆದಮೇಲೆ ನೆಕ್ಸ್ಟು ಭದ್ರಮಂಚ ಸರ್ಕಲ್ಲು, ಅದಾದಮೇಲೆ ಟೌನ್ ಹಾಲು. ಇಷ್ಟು ಸುಮಾರು ಒಂದು 20 ನಿಮಿಷ ಬೇಕೇ ಬೇಕು ಈ ಒಂದು ನಗರವನ್ನು ಸಂಚಾರ ಮಾಡೋದಕ್ಕೆ. ತುಮಕೂರು ನಗರವನ್ನು ಸಂಚಾರ ಮಾಡೋಕ್ಕೆ 20 ನಿಮಿಷ ಬೇಕು. ಆ 20 ನಿಮಿಷ ತಗೊಂಡು ಅದೆಲ್ಲರನ್ನು ನಮ್ಮನ್ನು ಸೇಫ್ಟಿಯಾಗಿ ವಾಪಸ್ ಕರ್ಕೊಂಬಂದಿದ್ದಂಥ ಸಂದರ್ಭ. ಸೊ ಇದರ ಸಮಯ ಹೇಳಿದೆಲ್ಲ ಮತ್ತೆ ನೆನ್ಪು ಮಾಡ್ಕೊಳ್ಳಿ. ಸಮಯ ಬಂದು ಈಗ ಚೇಂಜ್ ಆಗಿದೆ. 4 ಗಂಟೆಯಿಂದ 10:30. ಮೊದಲೆಲ್ಲ 8 ಗಂಟೆಗೆ ಕ್ಲೋಸ್ ಇತ್ತು. ಬೆಳಿಗ್ಗೆ ಎಲ್ಲ ಸಂಚಾರ ಇತ್ತು. ಈಗ ಬೆಳಿಗ್ಗೆ ಲೈಟಿಂಗ್ ಇರೋದಿಲ್ಲ, ಏನಿಲ್ಲ, ಯಾರು ಹೋಗ್ತಾರೆ ಸುಮ್ಮನೆ. ಸೊ ಅದರಿಂದ ಸಂಚಾರದ ನಿಯಮವನ್ನು ಕೆಲವೊಂದು ಸಂದರ್ಭದಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಹಾಗೆ ಚೇಂಜ್ ಆಗಿದೆ. ಈಗ 4 ಗಂಟೆಯಿಂದ ಅಥವಾ 5 ಗಂಟೆಯಿಂದ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುವಂಥದ್ದು ನೋಡ್ಬೋದು. ಸಮಯ ಗೊತ್ತಾಯಿತು. ಇನ್ನು ಫೀಸ್ ಏನಾದರೂ ಇದೆಯಾ ಅಂಬಾರಿ ಹೋಗೋದಕ್ಕೆ? ಇಲ್ಲ, ಫ್ರೀ ಆಫ್ ಕಾಸ್ಟ್. ಯಾವುದೇ ಟಿಕೆಟ್ ಇಲ್ಲ. ಮಹಿಳೆಯರಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ಸಹ ಟಿಕೆಟು ಇಲ್ಲ. ಎಲ್ಲರಿಗೂ ಫ್ರೀ. ಸೊ ಈ ನಿಟ್ಟಿನಲ್ಲಿ ಬುಕ್ಕಿಂಗ್ ಏನಾದರೂ ಐತಿಯಾ ಈ ಬಸ್ಸಿಗೆ ಸಂಬಂಧಪಟ್ಟಂತೆ? ಆನ್ಲೈನ್ ವೆಬ್ಸೈಟಾಗಿ ನೋಡ್ತಾ ಇದ್ದರೆ ನಮಗೆ ತೋರಿಸ್ತಾ ಇಲ್ಲ ಇದು. ಸೊ ಹಂಗಾದರೆ ಇದರಲ್ಲಿ ಬುಕ್ಕಿಂಗ್ ಇರೋದಿಲ್ಲ. ಎಷ್ಟು ಪ್ರಯಾಣಿಕರು ಇರ್ತಾರೆ ಅಷ್ಟೇ ಟಿಕೆಟನ್ನು ಅವರು ಇಶ್ಯೂ ಮಾಡುವಂಥದ್ದಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅಂಬಾರಿ ಅಂತಕ್ಕಂಥದ್ದು ಏನಿದೆ, ಮೈಸೂರಿನ ಅಂಬಾರಿ ರೀತಿಯಲ್ಲಿ ನಮ್ಮ ತುಮಕೂರಿನಲ್ಲೂ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದಂಥದ್ದನ್ನ ನಾವು ನೋಡ್ಬೋದು. ಸೊ ಈಗ ನಾವು ಸಹ ಈ ಅಂಬಾರಿಯನ್ನು ಹತ್ತಿ ಸಂಚಾರಕ್ಕೆ ಅವರ ಅನುಭವವನ್ನು ಪಡ್ಕೊಳ್ಬೇಕು ಅಂತ ಹೋದಂಥವ್ರು ನೋಡಿ. ಈಗ ಶಿವಕುಮಾರ ಸ್ವಾಮಿ ಸರ್ಕಲನ್ನು ಬಿಟ್ಟು ಮುಂದೆ ಸಾಕ್ತಾ ಇರ್ತಕ್ಕಂಥದ್ದು ಇದು BH ರೋಡ್, ಇದು ಬೆಂಗಳೂರು ಹೈವೇ ರೋಡ್. ಇದು ಇಲ್ಲಿಂದ ಸೀದಾ ಟೌನ್ ಹಾಲ್ ವೃತ್ತದವರೆಗೂ ಏನು ಮಾಡುತ್ತೆ ಈ ಬಸ್ಸು ಸಂಬಂಧ ನಿಧಾನ ಕರ್ಕೊಂಡು ಹೋಗುವಂಥದ್ದಾಗುತ್ತೆ. ಸೊ ನೋಡಿ, ನಮ್ಮ ಎಡಗಡೆಗಳಲ್ಲಿ ದೊಡ್ಡ ಆಸ್ಪತ್ರೆ ಕಾಣ್ತಾ ಇದೆ. ಯಾವುದು ಹೇಳಿದ್ದು? ಶಿವಕುಮಾರ ಸ್ವಾಮಿ ಅವರ ಆಸ್ಪತ್ರೆ, ಕಾಲೇಜ್ ಅಂಡ್ ಹಾಸ್ಪಿಟಲ್ ಅಂತ ನಮಗೆ ಕರಿತೀವಲ್ಲ ಅದು. ಸೊ ಹೀಗೆ ಮುಂದೆ ಸಾಗಿದಂತೆ ನೋಡಿ ಇಡೀ BH ರೋಡ್ಗೂ ಸಹ ಸಂಚಾರ ಮಾಡಿರ್ತಕ್ಕಂಥದ್ದು. ಮೈಸೂರಿನ ಡಬಲ್ ಡೆಕ್ಕರ್ ಬಸ್ ಏನಿದೆ ಆ ಮಾದರಿಯಲ್ಲೇ ಸಹ ಇವರು ಇದನ್ನು ತಂದಿರ್ತಕ್ಕಂಥದ್ದು. ಸೊ ಹೀಗೆ ಅರಣ್ಯ ಇಲಾಖೆ, ಬೆಸ್ಕಾಂ, ಮಹಾನಗರ ಪಾಲಿಕೆ ಎಲ್ಲರೂ ಸೇರಿಕೊಂಡು, ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ಬೇಕು ನಾವು. ಸೊ ಮೈಸೂರಿನಲ್ಲಿ ಲಂಡನ್ ಬಿಗ್ ಬಾಸ್ ಮಾದರಿಯ ಅಂಬಾರಿ ಬಸ್ ಹೇಗೆ ಕಾರ್ಯಾಚರಣೆ ಮಾಡುತ್ತೋ ಅದೇ ರೀತಿಯಾಗಿ ತುಮಕೂರಿನಲ್ಲೂ ಅಂಬಾರಿ ಸೇವೆಯನ್ನು ನೀಡಲಾಗ್ತಾ ಇದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು. ಆದಷ್ಟು ಬೇಗ ಬನ್ನಿ. ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಬೇಗ ಮುಗಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಸೊ ಹೀಗೆ ತುಮಕೂರಿನಲ್ಲಿ ಮೊದಲ ಬಾರಿಗೆ ಅಂಬಾರಿ ಬಸ್ ರೈಡನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ಜನ ಆ ಸಾಲುಗಳನ್ನು ಕ್ಯೂ ನಿಂತಿರ್ತಕ್ಕಂಥ ಸಾಲುಗಳನ್ನು ನೋಡಿದ್ರೆ ಸಾಕು ಹೆಂಗೆ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಹೀಗೆ ನಿಮಗೆ ಪ್ರಮುಖ ಬೀದಿಗಳಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ಎಲ್ಲ ಲೈಟಿಂಗ್ಗಳನ್ನು ನಮಗೆ ಇಲ್ಲಿ ಈ ಫ್ರೀ ಬಸ್ಸಲ್ಲಿ ಮೇಲ್ಗಡೆ ಹೋಗಬೇಕು. ನೀವು ಕಾದು ಸ್ವಲ್ಪ ಮೇಲ್ಗಡೆ ಹೋಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಹೋದರೆ ಏನೂ ಕಾಣೋದಿಲ್ಲ, ಸುಮ್ಮನೆ ನೋಡಿಕೊಂಡು ಸುಮ್ಮನೆ ಎದ್ದು ಬರಬೇಕಷ್ಟೇ. ಬಿಟ್ಟರೆ ಆಚೆಗೆ ಎಲ್ಲದೂ ಕಾಣ್ತಕ್ಕಂಥದ್ದು ಮೇಲ್ಗಡೆ ಓಪನ್ ರೂಫ್ ಇದೆ, ಅಲ್ಲಿ ಹೋಗಬೇಕು. ಸೊ ಹೀಗೆ ಫಾರ್ ದ ಫಸ್ಟ್ ಟೈಮ್ ತುಮಕೂರಿನಲ್ಲಿ ಅಂಬಾರಿ ಬಸ್ ರೈಡನ್ನು ಹೋಗ್ತಾ ಇರ್ತಕ್ಕಂಥದ್ದು, ಅದನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಅದು ಕಂಪ್ಲೀಟ್ಲಿ ಫ್ರೀ.
ತುಮಕೂರಿನ ಅಂಬಾರಿ ಫ್ರೀ ಬಸ್ಸಲ್ಲಿ ಇಡೀ ತುಮಕೂರು ದರ್ಶನವನ್ನು ಮಾಡಬಹುದಾಗಿರ್ತಕ್ಕಂಥದ್ದು ದಸರಾ ಪ್ರಯುಕ್ತ ಮಾತ್ರ ಯೋಜನೆ ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟರೆ ನೆಕ್ಸ್ಟ್ ದಿನಗಳಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಸೊ ಇದನ್ನು ಗೃಹ ಸಚಿವರು ಬಂದು ಓಪನ್ ಮಾಡಿ ಅವರು ಸಹ ಒಂದು ರೌಂಡ್ ಹೋಗಿ ನೋಡ್ಕೊಂಡ್ಬಂದಿದ್ದಂಥದ್ದು ಆಗಿದೆ. ಸೊ ಹೀಗೆ ಒಂದು ವಿಶಿಷ್ಟ ಮಾದರಿಯಲ್ಲಿ ನಮ್ಮ ತುಮಕೂರಿಗರಿಗೆ ಮೈಸೂರಿನ ದಸರಾ ಫೀಲಿಂಗನ್ನು ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಜಿಲ್ಲಾಡಳಿತ ಎಲ್ಲ ಕೆಲಸಗಳನ್ನು ತಾನೇ ಮುಂದೆ ನಿಂತು ಮಾಡಿಸ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಇದಕ್ಕೆ ಸಪೋರ್ಟಿವ್ ಆಗಿ ಜನಗಳೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೀನಿ ನಾನು. ಸೊ ಹೀಗೆ ಮೈಸೂರು ದಸರಾ ಒಂದು ಫೀಲಿಂಗನ್ನು ಇಲ್ಲಿ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶ. ಅದರಾಗೂ ಬಸ್ಸಲ್ಲೂ ಅಷ್ಟೇ ವಿಶೇಷವಾಗಿ ಉಚಿತ ಅಂಬಾರಿ ಏನಿದೆಯಲ್ಲ ಇದು ಖಂಡಿತ ಆ ಒಂದು ಫೀಲಿಂಗನ್ನು ಕೊಟ್ಟೇ ಕೊಡುತ್ತೆ ಅನ್ನೋದ್ರ ಭಾವನೆ ಮೇಲೆ ಇವನ್ನೆಲ್ಲವನ್ನು ಮಾಡ್ತಾಯಿದ್ದಾರೆ. ಸೊ ಹೀಗೆ ಮೈಸೂರು ದಸರಾ ಏನಿದೆ ಅದೇ ಮಾದರಿಯ ತುಮಕೂರಿನ ದಸರಾ ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಹೀಗೆ ಎಲ್ಲ ಲೈಟ್ಗಳೆಲ್ಲ ಧಗಮಗಿಸುವಂಥ ಲೈಟ್ಗಳೆಲ್ಲ ಸಹ ಟಾಪಲ್ಲಿ ಕೂತ್ಕೊಂಡ್ರೆ ಮಾತ್ರ ಕಾಣೋದು, ಒಳಗಡೆಗೆ ಹೋಗಲೇಬೇಡಿ. ವೆಯ್ಟ್ ಮಾಡಾದರೂ ಟಾಪ್ ಮೇಲೆ ಹೋಗಿ ಸುಮಾರು ಜನ ಕಾಯ್ತಾ ನಿಂತಿರ್ತಾರೆ. ಅವರೆಲ್ಲ ಬೇಗ ಹೋದರೆ ಸಾಕು ಅಂತ ಇರ್ತಕ್ಕಂಥ ಕೆಲವರು ಇರ್ತಾರೆ. ನೀವು ನಿಧಾನಕ್ಕೆ ಬೈಕ್ಗಳನ್ನೆಲ್ಲ ಮುಂದೆ ಹೋಗಿ ಅಂತ ಕಳಿಸಿ ನೀವೇನು ಮಾಡಿ ವೆಯ್ಟ್ ಮಾಡಿ ಬಸ್ಸಿನ ಮೇಲ್ಭಾಗಕ್ಕೆ ಹೋಗಬೇಕು. ಆವಾಗ ವ್ಯೂ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. AC ಬಸ್ಸೇ ಒಳಗಡೆಗೆ ತುಂಬ ಚೆನ್ನಾಗಿದೆ, ಲಕ್ಸುರಿಯಾಗಿರ್ತಕ್ಕಂಥ ಬಸ್ಸು. ಆ ನಿಟ್ಟಿನಲ್ಲಿ ಫ್ರೀ ಇರೋದ್ರಿಂದ ಅದನ್ನು ನೀಟಾಗಿ ಸದುಪಯೋಗಪಡಿಸ್ಕೊಳ್ಬೇಕು ನಾವು ಅನ್ನೋದೇ ಮಾತುಗಳು. ಗ್ಲಾಸ್ ಬೇರೆ ಹೊಡೆದಾಕಿದ್ರು ಅಲೆ. ಸೊ ಇವೆಲ್ಲ ಆಗಿದ ಕಾರಣಕ್ಕೆ ಈಗ ಇರ್ತಕ್ಕಂಥ ಕೆಲವೇ ದಿನಗಳಲ್ಲಿ ನಿಮ್ಮ ತುಮಕೂರಿನ ದರ್ಶನವನ್ನು ಮಾಡಬೇಕು ಅಂದರೆ ದೀಪಾಲಂಕಾರ ಆಗಿರ್ಬೋದು, ಪ್ರಮುಖ ಬೀದಿಗಳಾಗಿರ್ಬೋದು, ಬನ್ನಿ ಈ ಅಂಬಾರಿಯ ಮುಖಾಂತರವಾಗಿ ನಿಮಗೆ ತೋರಿಸ್ತಾರೆ. ಸೊ ಹೀಗೆ ಪ್ರಮುಖ ಅಂಬಾರಿಯನ್ನು ನಮ್ಮ ತುಮಕೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಜಿಲ್ಲಾಡಳಿತ. ಸೊ ಅವ್ರಿಗೊಂದು ತುಂಬ ಧನ್ಯವಾದವನ್ನು ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೀವು ಇನ್ನೂ ರೈಡಿಗೆ ಹೋಗಿಲ್ಲ ಅಂದರೆ ಹೋಗಿ, ಆದಷ್ಟು ಬೇಗ ಹೋಗಿ 4 ರಿಂದ 5 ಗಂಟೆಗೆ ಒಳಗಡೆ ಹೋಗಿ ನಿಂತ್ಕೊಳ್ಳಿ. ನೋಡಿ ಅಲ್ಲಿ ಕ್ಯೂ ತೋರಿಸ್ತಾ ಇದ್ದೀನಿ, ನಾವು ಇಳಿದು ಬಂದ ಮೇಲೆ ಎಷ್ಟು ಕ್ಯೂ ಇತ್ತು ನೋಡಿ. ಸೊ ಅದಕ್ಕೆ ನೀವು ಬೇಗ ಹೋಗಿ 4 ರಿಂದ 5 ಗಂಟೆ ಒಳಗೆ